ಮೇಡಮ್ ನೀವು ಸರ್ಕಾರಿ ಅಧಿಕಾರಿನಾ? ಐ ಡಿ ಕಾರ್ಡ್ ಎಲ್ಲಿ ನಿಮ್ದು? ಯಾಕೆ ಏನು ಅಷ್ಟು ಲೇಜಿನಾ? ಮವಳಿಲಿ ಅಧಿಕಾರಿಗಳು ಅಂತ ಇದ್ದೀರಾ ಇಲ್ಲ ನಿಮ್ಗೆ ಯಾರು ಕೇಳೋರು ಯಾರು ಇಲ್ವ? ನೀವೇ ಸರ್ವಾಧಿಕಾರಿಗಳ? ಹಾಂ, ಯಾಕೆ ಐ ಡಿ ಕಾರ್ಡ್ ಹಾಕಿಲ್ಲ ನೀವು? ಸಾರ್ವಜನಿಕರು ಸಣ್ಣ ಸಣ್ಣದೆಲ್ಲ ಪಾಕಿಸ್ತಾನದಲ್ಲಿ ಬಂದಿರೋಂಗೆ ಡಾಕ್ಯುಮೆಂಟ್ಸ್ಗಳು ಕೇಳ್ತೀರಾ? ಬಿಡೋಣ ಇಲ್ಲ ಸರ್. ತಮ್ಮ ಹೆಸರು ಏನಂತ ಸರ್? ಇಲ್ಲೇ ಯಾರು ಹೇಳ್ತಾರೆ ಇಲ್ಲ ಮಾಹಿತಿ ಸರ್ ತಮ್ಮ ಹೆಸರು? ಹಾಂ, ಐ ಡಿ ಕಾರ್ಡ್ ಎಲ್ಲಿ ತಮ್ಮದು? ಇಲ್ಲ ನಿಮ್ಮ ಬಿ ಒ ಆಫೀಸಲ್ಲಿ ಬೇರೆಲ್ಲ ಕೇಳಿರೋದು ಎಲ್ಲಿ ರೆಕಾರ್ಡ್ ಐತಿರಪ್ಪ? ಡಿ ಸಿ ಕಳ್ಸುವ ಐ ಡಿ ಕಾರ್ಡ್ ಕೊಡೋರು ಬಿಲ್ ಮಾಡ್ಬೇಕು ಸರ್. ಮತ್ತೆ ಯಾವಾಗ ಸರ್? ಅಲ್ಲ ಡ್ಯೂಟಿಲಿದ್ದಾಗ ಹಾಕ್ಬೇಕು ಅಂತ ಇದಿಲ್ವ ನಿಮ್ಗೆ? ಯಾವಾಗ ಸರ್? ಅಲ್ಲ ನೀವೇ ಸೀನಿಯರ್ ಎಷ್ಟೇ ಅಂತ ಅಲ್ಲ ಸರ್. ಸರ್ಕಾರದ್ದು ಸಂಬಳ ಬೇಕು ನಿಮ್ಗೆ, ಸರ್ಕಾರದ ನಿಯಮಗಳು ಪಾಲಿಸಕ್ ಬರಲ್ಲ ನಿಮ್ಗೆ. ಮೇಡಮ್ ಆಯ್ತು ಸರ್. ನಿಮ್ದಲ್ಲಿ ಸರ್ ಐ ಡಿ ಕಾರ್ಡು? ನೀವು ಎಷ್ಟನೇ ಸರ್ ಬಂದು? ಹಾಂ, 7 ವರ್ಷ ನಿಮ್ಗೆ ಐ ಡಿ ಕಾರ್ಡ್ ಕೊಟ್ಟಿಲ್ವಾ? ಐ ಡಿ ಕಾರ್ಡ್ ಇದೆಯಾ ಇಲ್ವಾ? ಮರ್ತಿದ್ದೀರಾ? ಅಲ್ಲ ಸರ್ಕಾರಿ ಕೆಲಸ ಅಂದ್ರೆ ಏನಂತ ತಿಳ್ಕೊಬಿಟ್ಟಿದ್ರಿ ಇವೆಲ್ಲ? ಅಲ್ಲ ಸರ್ಕಾರಿ ಕೆಲಸ ಅಂದ್ರೆ ಏನಂತ ತಿಳ್ಕೊಬಿಟ್ಟಿರ ಅಂತ ಅದೇಳಿ. ಅಲ್ಲ ನಿಮ್ಗೇನು ರೂಲ್ಸ್ ರೆಗ್ಯುಲೇಷನ್ ಏನಿಲ್ವಾ? ಬೇರೆಲ್ಲ ಫೈನ್ಗಳು ಬಂದ್ರೆ ಎಲ್ಲ 100 ಡಾಕ್ಯುಮೆಂಟ್ಸ್ ಕೇಳ್ತೀರಾ? ಯಾವಾಗ ಹಾಕೊಳ್ಳೋದು? ಇನ್ನು ಕೇಳ್ಬಿಟ್ಟು ಹಾಕೊಳ್ಬೇಕಾ? ಮರ್ತು ಹಿಂಗ್ ಇಟ್ಟಿದ್ರೆ ನಮಗೆ ಈ ತರ ಬೇಜಾರದ ಉತ್ತರ ಕೊಡ್ತಿಲ್ಲ, ಬೇರೆಗೆ ಹೆಂಗ್ ಮಾಡ್ತೀರಾ ಸರ್? ತಮ್ಮ ಹೆಸರು ಸರ್? ರಾಮಚಂದ್ರ ಅಂತ ಸರ್. ತಮ್ಮ ಐ ಡಿ ಕಾರ್ಡು ಎಷ್ಟನೇ ಹೆಸರು? ಅಷ್ಟೇನಾ? ಮೊದಲಿಗೆ ಹೆಂಗೆ ನೀವು ಕಾಂಟ್ರಾಕ್ಟ್ ಬೇಸಿಕಾ ಇಲ್ಲ ಸರ್ಕಾರದ? ಹಾಂ, ಎಲ್ಲಿದ್ರಿ ಸರ್ ಮೊದಲು ಡ್ಯೂಟಿ? ಹಾಂ, ಅಲ್ಲಿಂದೇನು ಐ ಡಿ ಕಾರ್ಡ್ ನಿಮಗೆ? ಈಗ ನೀವು ಇದೇ ಇಲ್ಲಿ ಪಕ್ಕ ನೀವು ಕೆಲಸ ಮಾಡ್ತಾನೆ ಯಾವ ಗ್ಯಾರಂಟಿ ಮೇಲೆ ನಾವು ಕೊಡುವ? ಯಾರು ಪಬ್ಲಿಕ್ ಬಂದು ಕೂತ್ಕೊಂಡು ಮಾಡ್ಬೋದು ಈ ಕೆಲಸನ? ಇಲ್ಲಿ ಯಾರು ಐ ಡಿ ಕಾರ್ಡ್ ಹಾಕಿಲ್ಲ, ಒಬ್ಬರು ಐ ಡಿ ಕಾರ್ಡ್ ಹಾಕವ್ರೆ. ಇಲ್ಲ ಜನ ಹೊರಗಡೆಯಿಂದ ಬಂದು ಮಾಡಿರಂಗೆ ಲೆಕ್ಕ ಆಯ್ತು ನಮಗೆ. ಶಿಕ್ಷಣ ಇಲಾಖೆನೇ ಎಲ್ಲ ಕಡೆ ಯಾವ ಸರ್ಕಾರಿ ಸ್ಕೂಲ್ಗಳೆಲ್ಲ ಬೀಳ್ತಾ ಇದೆ, ಎಲ್ಲ ಖಾಸಗಿ ಸ್ಕೂಲ್ಗಳೆಲ್ಲ ಮೇಲೆ ಹೋಗ್ತಾ ಇದೆ, ಕೋಟಿ ಅನುದಾನ ಬರ್ತಾವೆ. ಈ ತರ ಬೇಜವಾಬ್ದಾರಿ ಮಾಡಿದ್ರೆ ಏನಾಗ್ತವೆ? ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಗೆ? ಎಲ್ಲರೂ ಒಂದು ಫೋಟೋ ಹೊಡೋಣ, ಎಲ್ಲ ಡಿ ಸಿ ಕಳ್ಸೋಣ. ಏನು ಅವ್ರದ್ದೇನೋ ನಿಯಮ ನೀಸ್ ಏನೇನು ಅಂತ ಎಲ್ಲರೂ ಒಂದು ಫೋಟೋ ಹೊಡ್ರಿ. ಇವಾಗ ಈ ಆಫೀಸ್ಗೆ ಇವಾಗ ಮೇಡಮ್ ಅವ್ರಿಲ್ಲ, ಯಾರಿಗೆ ಇನ್ಚಾರ್ಜ್ ಕೊಟ್ಟು ಹೋಗಿದಾರೆ? ಅದು ಅವ್ರ ಇಂದವ್ರು ಯಾರಿದಾರೋ? ಲಾಕ್ ಬುಕ್ ತಗೊಂಡ್ ನೋಡ್ರಿ ಗೊತ್ತಾಯ್ತು, ಎಲ್ಲಿಗೆ ಹೋಗೋದಂತ ಗೊತ್ತಾಯ್ತು. ಅದು ನೋಡ್ಬಾ ಏನಿಲ್ಲ, ಇವ್ರು ಯಾರು ಹೇಳೋರು ಕೇಳೋರು ಎಲ್ಲ ಬರ್ತಾರೆ, ಕೂತ್ಕೋತಾರೆ, ಕಾಡಚ್ಚಾರ ಹೋಗೋದು ಅಷ್ಟೇನೆ. ಸೈಟ್ ಅಂದ್ಬಿಟ್ರೆ ವಿಡಿಯೋ ಕಾಲ್ ಮಾಡ್ಲಿ, ಅವು ಯಾವ ಸೈಟ್ ಅವೆ ಅಂತ ಅಲ್ವಾ? ವಿಡಿಯೋ ಕಾಲ್ ಮಾಡಿದ್ರೆ ಗೊತ್ತೈತೆ. ಮಾಡ್ರಿ ಅಲ್ಲಿಗೆ ಸೈಟ್ಗೆ ಹೋಗುವ. ಆಮೇಲೆ ನಮ್ಮ ಮಕ್ಕಳು ಸ್ಕೂಲ್ ಬಣ್ಣೆ ಇಲ್ಲ, ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಯಾರು ನೋಡಿದ್ದೀರಾ? ಓಬಿಡಿ ಸ್ಕೂಲ್ ಇದೆ, ಸ್ಕೂಲ್ ಓಬಿಡಿ ಕುಂಟನೋಡಿ ಸರ್ಕಾರಿ ಸ್ಕೂಲ್ ಎಲ್ಲ ಹಂಗೆ ಇರೋದು. ಇವ್ರು ಬಿಡಪ್ಪ ಸರ್ಕಾರಿ ಕ್ಲೈಮ್ ಮಾಡ್ಕೋತಾರೆ, ಬಡವ ವಿದ್ಯಾರ್ಥಿಗಳು ಏನ್ ಮಾಡೋದು? ನಾನು ಡಿ.ಜಿ. ನಾಗರಾಜು, ಜಿಲ್ಲಾಧ್ಯಕ್ಷ KRS ಮಂಡ್ಯ ಜಿಲ್ಲೆ. ನೋಡಿ, ಇವತ್ತು ಖಾಸಗಿ ಸ್ಕೂಲ್ಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಹಾಗೂ ಸರ್ಕಾರಿ ಕಚೇರಿಗಳ ವ್ಯವಸ್ಥೆ ನೋಡಿ ಹೇಗಿದೆ. ಅಲ್ಲಿ ತೋರ್ಸಪ್ಪ ಗೋಡೆನ ನೋಡಿ. ಇಡೀ ತಾಲೂಕಿನ ಶಿಕ್ಷಣವನ್ನು ನಿರ್ವಹಣೆ ಮಾಡಬೇಕಾದಂತ ಒಂದು ಕಚೇರಿಯ ವ್ಯವಸ್ಥೆ ನೋಡಿ ಹೇಗಿದೆ, ದನನ್ ಕೊಟ್ಟಿಗೆ ಇದ್ದಾಗಿದೆ. ಈ ನಾಚಿಕೆ ಮಾನ ಮರ್ಯಾದೆ ಮಿನಿಸ್ಟ್ರುಗಳಿಗೆ, ಏನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ತರ್ತೀವಿ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಈ ಕಚೇರಿಗಳ ಬಿಲ್ಡಿಂಗ್ ನೋಡಿ ಹೇಗಿದೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಒಂದು ಕಾಪಾಡಬೇಕಾದಂತ ವ್ಯವಸ್ಥೆ ಇಲ್ಲಿ. ಅದ್ರೊಳಗಡೆ ಕೆಲಸ ಮಾಡ್ಬೇಕಾದ್ರು ತಾವು ಒಂದು ಐ ಡಿ ಕಾರ್ಡ್ಗಳು ಹಾಕಂಗಿಲ್ಲ, ಒಂದು ಶಿಸ್ತುಬದ್ಧವಾಗಿ ಕೆಲಸಗಳು ಮಾಡಂಗಿಲ್ಲ, ಒಂದು ಕಚೇರಿ ನೀಟಾಗಿ ಇಟ್ಕೊಳಂಗಿಲ್ಲ. ಹೊರಗಡೆ ಹೋದ್ರೂ ಹೊರಗಡೆ ವ್ಯವಸ್ಥೆ ಇನ್ನೂ ದುರ್ವ್ಯವಸ್ಥೆ, ಅವ್ಯವಸ್ಥೆ ಎಲ್ಲ ದುರ್ವ್ಯವಸ್ಥೆ ಹೊರಗಡೆ. ಹಾಗಾಗಿ ನೋಡಿ ಯಾವ ಮಟ್ಟಿಗೆ ಸರ್ಕಾರಿ ಶಿಕ್ಷಣ ಇಲಾಖೆಗಳನ್ನ ಇಟ್ಕೊಂಡಿರ್ತಾರೆ. ಈ ಶಿಕ್ಷಣ ಇಲಾಖೆ ಸಾಧ್ಯ ಇವರು ಸಿದ್ಧವಾಗಿರ್ಬೇಕು. ಪ್ರತಿಯೊಂದು ಶಿಕ್ಷಣ ಅನ್ನೋದು ಅತಿ ಮುಖ್ಯವಾಗಿರ್ತದೆ. ಅವರು ಅಲ್ಲಿ ಕಾರ್ಯನಿರ್ವಹಿಸೋದು ಸಹ ಅಷ್ಟೇ ಮುಖ್ಯವಾಗಿರ್ಬೇಕಾಗುತ್ತೆ. ಹಾಗಾಗಿ
ಇವ್ರು ಈ ಕಡೆ ಏನು ಜನಪ್ರತಿನಿಧಿಗಳು ಸ್ವಲ್ಪ ಗಮನ ಹರಿಸಿ. ಈಗಾಗಲೇ DDP ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. DDP ಅವರು ಇಲ್ಲಿ ಅವ್ಯವಸ್ಥೆ ಬಗ್ಗೆ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಅವ್ರೂ ಸಹ ಫೋನ್ಗಳು ರಿಸೀವ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಒಂದ್ ನಿಮಿಷ ಶಿಸ್ತುಬದ್ಧವಾಗಿರ್ಬೇಕು. ಶಿಸ್ತುಬದ್ಧವಾಗಿದ್ರೆ ಎಲ್ಲ ಒಂದು ಇದನ್ನ ಕಾಪಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಕಚೇರಿ ನೋಡಿ ಇಲ್ಲಿ BO ಆಫೀಸ್ ಹೇಗಿದೆ. ಮಳವಳ್ಳಿ BO ಆಫೀಸು ಬಂದಿದ್ವಿ. ಇಲ್ಲಿ ಅವ್ಯವಸ್ಥೆ ಅಂತೂ ಹೇಳುತ್ತಿರೋದು. ಮಾತೆತ್ತಿದ್ರೆ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿಗಳ ಅನುದಾನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಅನುದಾನಗಳು ತಂದಿದ್ದು ಎಲ್ಲ ಹೋಗುತ್ತೆ. ಅವರ ಫಾಲೋವರ್ಸ್ಗಳು ಏನಿದ್ದಾರೆ, ಅವರ ಫಾಲೋವರ್ಸ್ ಗುತ್ತಿಗೆದಾರರು ಏನಿದ್ದಾರೆ, ಅವ್ರ ಜೇಬ್ಗೆ ಹೋಗ್ಬಿಡ್ಬೋದು ಸಾವಿರಾರು ಕೋಟಿ ಅನುದಾನಗಳು. ಇಲ್ಲಿ ಒಂದು ಸಾರ್ವಜನಿಕರಿಗಂತೂ ಅನುಕೂಲ ಆಗ್ತಾ ಇಲ್ಲ. ಹಾಗಾಗಿ ಈ ಕಡೆ ಗಮನ ಹರಿಸ್ಲಿ ಅವರು ಜನಪ್ರತಿನಿಧಿಗಳು, ಇಲ್ಲಿಯ ಜನಪ್ರತಿನಿಧಿಗಳು ಗಮನ ಹರಿಸ್ಲಿ. ಸುಮ್ಮನೆ ಜನಗಳು, ಹಳ್ಳಿ ಜನಗಳು ಎದುರುಗಡೆ ಹೋಗ್ಬಿಟ್ಟು ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋದಲ್ಲ, ನಾನು ಅದನ್ನ ಮಾಡಿದೀನಿ ಇದನ್ನ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗಮನ ಹರಿಸಿ ಕೆಲಸಗಳು ಮಾಡಬೇಕು. ಹೀಗಾಗಿ ಇನ್ನೂ ಹಲವು ಗೌಡ್ರೆ ಮದೇಗೌಡ್ರೆ ಅದು ಏನು ಅದನ್ನ ಹೇಳಿ, ಸ್ವಲ್ಪ ಸಮಸ್ಯೆ ಹೇಳಿ. ನಮಸ್ಕಾರ. ಈಗ ಪ್ರತಿಯೊಂದು ಕನ್ನಡ ಸಾರಿಗೂ 10,000-12,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀರಿ. ನೀವು ದುಡ್ಡು ಕೊಡ್ತಾ ಇದ್ರೆ ಆ ದುಡ್ಡು ಕೊಡ್ತಾ ಇರ್ತಕ್ಕಂಥ ಬಿಲ್ಡಿಂಗ್ ಬಿದ್ದೋಗೋದಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಬಿಲ್ಡಿಂಗ್ನಲ್ಲಿ ಬಿಲ್ಡಿಂಗು ಬಿದ್ದು ಮಕ್ಕಳೆಲ್ಲ ಸಾಯಿ ಮಟ್ಟ ಆಗದೆ ದುಡ್ಡು ಕೊಡ್ತಾ ಇಲ್ಲ. ಆ ಮಾಸ್ಟರ್ಗಳ ಅಕೌಂಟ್ಗೆ HDFC ಅಕೌಂಟ್ ಬರುತ್ತೆ. ಇವ್ರು ತಗೊಂಡೋಗಿ A to Z ಅಂಗಡಿಗೆ ಕೊಟ್ಕೊಂಡು ಚೆಕ್ ಇಸ್ಕೊಂಡು ಡ್ರಾ ಮಾಡ್ಕೊಂಡು ಅಲ್ಲಿ ಬೀಡಿ ಪೆಟ್ಟಿ ಮಾಡ್ತಾ ಇರುವಂತ ಅಂಗಡಿಗೆ ಚೆಕ್ ಕೊಡ್ತಾವ್ರೆ. ಅಲ್ಲಿ ಕಮಿಷನ್ ಇಸ್ಕೊಂಡು ದುಡ್ಡು ಇಸ್ಕೊಂಡು ಯಾವುದೋ ವೇಸ್ಟೇಜ್ ಬಾಲ್ ತಗೊಂಡು ಕೊಟ್ಟು ಆಫೀಸಲ್ಲಿ ಮಡಗ್ತಾವ್ರೆ. ಭ್ರಷ್ಟಾಚಾರ ಕೋಟಿಗಟ್ಟಲೆ ಹಣ ಭ್ರಷ್ಟಾಚಾರ BO ಆಫೀಸಲ್ಲಿ ಆಯ್ತಾ ಇದೆ. ಪ್ರತಿಯೊಂದು ಸ್ಕೂಲ್ 10,000 ಅವೆ, 150 ಸ್ಕೂಲು 1 ಕೋಟಿ ರೂಪಾಯಿ ಅವರ. ಈ ಚೆಕ್ಗಳನ್ನು ತಗೊಂಡೋಗಿ GST ಇರ್ತಕ್ಕಂಥ ಬೀಡಿ ಪೆಟ್ಟಿ ಅಂಗಡಿ, ಅದೇನು ಸ್ಪೋರ್ಟ್ಸ್ ಅಂಗಡಿ ಅಲ್ಲ, ಬೀಡಿ ಪೆಟ್ಟಿ ಅಂಗಡಿಗೆ ಚೆಕ್ ಹೋಯ್ತಾವೆ. ಇದ್ರ ಬಗ್ಗೆ ಗಮನ ಇಲ್ಲ. ಇವು ಸೈಟ್ಗೆ ಹೋಗೋವೆ BO ಸೈಟ್ಗೆ ಹೋಗ್ಬೇಕಾದ್ರೆ ಯಾವ್ಯಾವ ಸಾಲಲ್ಲಿ ಯಾವ್ಯಾವ ರೀತಿ ಸಾಮಾನು ತಂದಿದ್ದೀರಿ, ಏನಾಗದೆ ಅಂತ ಒಂದ್ಸಲ ವಿಸಿಟ್ ಕೊಟ್ಟಿಲ್ಲ. ನಾವು ಹಲವಾರು ಬಾರಿ ಬಂದ್ರು ಇದಕ್ಕೆ ಗಮನನೇ ಕೊಡ್ಲಿಲ್ಲ ಇವರು. ಇದ್ರ ಬಗ್ಗೆ ಏನ್ ಮಾತಾಡ್ತಾವೆ, ಸೈಟ್ಗೆ ಹೋಯ್ತಾವೆ. ಯಾವ ಸೈಟು ವಿಡಿಯೋ ಕಾಲ್ ಮಾಡಿ ಮಾತಾಡಿ, ಯಾವ ಜಾಗದಲ್ಲಿ ಅಂತ ಹೇಳಿ ಪರಿಹಾರ ಹೇಳಿ. ಯಾವ ಸೈಟ್ ಹೇಳಿದ್ದದು? ಜೈಗಳು ಕೇಳೋದು ಸೈಟ್, ಇವು ಕೇಳೋದು ಸೈಟ್ ಆಗೋಯ್ತು. ರಿಜಿಸ್ಟ್ರು ಲಾಗ್ಬುಕ್ ಎಲ್ಲ ತರಿಸಿ, ಇದನ್ನು ಕೇಳಿ ಯಾರು ಇನ್ಶೂರ್ ಇದ್ರೆ ಎಲ್ಲ ತೆಗಿಸಿ. ಕಂಪ್ಯೂಟರ್ ನೋಡ್ಕೋಬೇಕಷ್ಟೇ, ಇನ್ ಕೆಲಸ ಆಗೋಲ್ಲ. ನೋಡ್ಬೇಕಾದ್ರೆ ಕಂಪ್ಯೂಟರ್ BO ಅವರು ಎಲ್ಲೋಗಿದ್ದಾರೆ, ಎಮರ್ಜೆನ್ಸಿ ವರ್ಕಿನ್ ಹೋಗ. SSLC ಪ್ರಿಪರೇಟರಿ ಎಕ್ಸಾಮ್ ನಡೀತಿದೆ, ಎಲ್ಲಾ ಸೆಂಟರ್ಗಳಿಗೂ ವಿಸಿಟ್ ಹೋಗಿದ್ದಾರೆ ಸರ್. ಪ್ರಿಪರೇಟರಿ 2ನೇ ಪ್ರಿಪರೇಟರಿ ನಡೀತಿರೋದ್ರಿಂದ ಎಲ್ಲ ಮಂಡ್ಯ ಇದರಿಂದ ಡಯಟಿಂಗ್ ಬಂದಿದ್ದಾರೆ, ಅವ್ರ ಜೊತೆ ವಿಸಿಟ್ ಹೋಗಿದ್ದಾರೆ ಸರ್. ಪೇಪರ್ ಎಲ್ಲ ಇದಾಗಬೇಕು, ಬಂದು ಮಂಡ್ಯ ಕಳಿಸ್ಕೊಡ್ಬೇಕು. ಗೌಡ್ರೆ ಮಾಡ್ಬಿಟ್ಟು ಏನ್ ಮಾಡಿಲ್ಲ ಸರ್. ಸುಮಾರು ಒಂದು 6 ತಿಂಗಳು ಬರ್ತದೆ ಅವನಿಗೆ, 6 ತಿಂಗಳು ಬರ್ತಾವನೆ. ಅದು ಯಾವ ಕುಮಾರ್ DRC ಅದು ಒಬ್ಬ, ಅವನ್ ಕೇಳೋದು ಕಳಿಸ್ತಾಮೆ ಬಿಟ್ಟಮ್ಮಿ. ನೆಕ್ಸ್ಟ್ ಅಪ್ಪಣ್ಣ ಏಡಮಲ್ಲಿ ಕೇಳಬೇಕು. ಮಾತಾಡೋಣ, ಕೆಲಸ ಮಾಡ್ಕೊಂಡು ಇಲ್ಲಿ ಒಟ್ಟು ಎಷ್ಟು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೀರಾ? ಯಾರು ಮಾಹಿತಿ ಕೊಡ್ಬೋದ ಇಲ್ಲಿ ಆಫೀಸಲ್ಲಿ? ಮಾಹಿತಿ ಕೊಡಿ ಸರ್, ನೀವು ಕೊಡ್ಬೋದಲ್ಲ? ಎಷ್ಟು ಜನ ಕೆಲಸ ಹೇಳಿ, ಮಾಹಿತಿ ಕೊಡಿ. ಎಷ್ಟು ಜನ ಸಮಸ್ಯೆ ಇಲ್ಲ ಕೊಡಿ. ಅವ್ರದ್ದು ಇರುತ್ತೆ, ಕೇಳಿ ಅವರು. ನೋಡಿ ಬಿಲ್ಡಿಂಗ್ ಹೆಂಗ್ ಬರ್ತದೆ, ಬಿಲ್ಡಿಂಗ್ ಮೇಲೆ ಬರಬೇಕು. ನಿಮ್ಗೆಲ್ಲ ವಾಸ ಮಾಡ್ತಾ ಇಲ್ಲ, ವಾಸ ಮಾಡ್ತಾರೆ. ಇಲ್ಲಿಗೆ ಪಕ್ಕದಲ್ಲಿ ಅಂಗನವಾಡಿ ಇದೆ, ಸ್ಕೂಲ್ ಎಲ್ಲ ಈಗ ಅನುದಾನ ಯಾರ ಹತ್ರ ವಿಡಿಯೋ ಮಾಡ್ಬಿಟ್ಟಿದ್ದೀನಿ, ಕೆಲಸ ಮಾಡ್ತಿಲ್ಲ. 22 ರಿಪೇರಿ ಇಲ್ಲ. ಈ ಸ್ಕೂಲೆಲ್ಲ ಚೆನ್ನಾಗಿ ಅನುದಾನ ಬರುತ್ತಲ್ಲ ಅಭಿವೃದ್ಧಿಗೆ, ಅದು ಎಷ್ಟು ಬರುತ್ತೆ?
ಮೇಂಟೆನೆನ್ಸ್ ಎಲ್ಲ ಬರುತ್ತೆ ಅದು 25 PSC ಕಡೆಯಿಂದ ಆಗ್ತದೆ ಸರ್. ಇಲ್ಲಿ ಅವ್ರು ನಮ್ಗೆ ಹೇಳ್ಬೋದು, ನಾವು ಅವ್ರಿಗೆ ಹೇಳ್ತಾರಲ್ಲ, ಅವ್ರು ನಮ್ಗೆ ಅಡ್ವೈಸ್ ಮಾಡ್ತಾರೆ. ನೀವು ಅವ್ರ ಜೊತೆ ಮಾತಾಡಿದಾಗ ಸಂಬಂಧಪಟ್ಟ ಕೇಸ್ ವರ್ಕರ್ಗಳಿಗೆ ಕಟ್ಟಡ ಮೇಡಮ್ ಕೇಳ್ಬಿಟ್ಟು ನೀವು ರಿಪೋರ್ಟ್ ಕೊಡಿ. ಫೋನ್ ಮಾಡಿ, ಇವಾಗ ನಮ್ಗೆ ಬೇಕಾದ ಲಿಸ್ಟು ಇಲ್ಲಿ ಯಾರು ಇಲ್ಲಿ ಸಂಬಂಧಪಟ್ಟ ಸಮಸ್ಯೆ ಏನಿಲ್ಲ ಕೊಡಿ. ಇಂಥ ಇದ್ರಿಂದ ಬಂದಿದ್ದೀವಿ, ಯಾಕಂದ್ರೆ ನಾನು BDP ಅವ್ರಿಗೆ ಕಳಿಸ್ಬೇಕಾದ್ರೆ ಮಾತಾಡ್ಬೇಕಾಗಿತ್ತು ಬನ್ನಿ ಅಂತ. ಹಾಗೆ ಮಾತಾಡ್ತಿದ್ರು ನೋಡ್ಬೋದಾಗಿತ್ತಲ್ವ. ಯಾರು ಮಾಡ್ತಾ ಇಲ್ಲ, ಪ್ರೈವೇಟ್ ಸಾಲ ಅಂತ ಇದ್ದಾವೆ. BOನೇ ಬಾಸ್, ಈ ತಾಲೂಕು BOನೇ ಬಾಸ್. MLS ಆಮೇಲೆ ಕಟ್ಟಡ ಫುಲ್ ಆಗಿಲ್ಲ, ಸುಮ್ಮನೆ ಕೊಡೋರು. ಓಯ್ ಅದೇ ಮೇಡಮ್ ಒಂದು ಕೆಲಸ ಅಷ್ಟೇ ಮೇಡಮ್. ಅದನ್ನ ಕಾಪಿಗ ನಾವು ಏನು ಕಾಪಿ ಅಂತ ಕೇಳ್ತಿದ್ದಾರೆ. ಎಲ್ಲ ಸ್ಕೂಲ್ ಪಟ್ಟಿ ನಾವು ರೆಡಿ ಪೇ ಹತ್ರ ಜೊತೆ ಮಾತಾಡ್ಬೇಕು ಮೇಡಮ್. ಈ ತಾಲೂಕು ಇಷ್ಟೊಂದು ಇದಾಗಂತ ಹೇಳಿ ಅವ್ರಿಗೆ. ಇಲ್ಲಿ ಯಾವ ಸರ್ ಇಲ್ಲಿ ನಿರ್ವಹಣೆ ನೋಡ್ಬೇಕಾಗಿತ್ತು ಕಟ್ಟಡಗಳಲ್ಲಿ ನಿರ್ವಹಣೆದು ಯಾವ ಅದ್ರ ಪಟ್ಟಿ ಕೊಡಿ ನಾವು ಅದಕ್ಕೆ ನಿಮ್ಮ ಮೇಡಮ್ ನಿಮ್ಮ ಮೇಡಮ್ಗೆ ಫೋನ್ ಮಾಡ್ಬಿಟ್ಟು ಸರ್ ನಿಮ್ಮ ನಂಬರ್ ಕೊಡಿ, ವಾಟ್ಸಪ್ ಮಾಡ್ಕೊಡ್ತಾರೆ. ಈಗಲೇ ಕೊಡ್ಬೋದು ಮೇಡಮ್ ಜೆರಾಕ್ಸು. ಅವ್ರು ಬಂದು ಕೊಡ್ತಾರೆ. ಅಲ್ಲಿ ತನಕ ಕೊಡೋಕ್ಕಾಗಲ್ವಾ? ಗೊತ್ತಿಲ್ಲ, ಮೇಡಮ್ ನಂಬರ್ ತಗೊಂಡು ವಾಟ್ಸಪ್ ಮಾಡೋಣ. ಆಯ್ತಲ್ಲ, ಮಾತಾಡೋದು ಈಗ ಮಾತಾಡೋದು ಮಾತಾಡ್ಲಿ ಸರಿ, ಕೊಡಕ್ಕಿಂತ ನಾವು ಇರಪ್ಪ, ನಾನು ಮಾತಾಡ್ತೀರಪ್ಪ. ಅದೇನು ಮೊಬೈಲ್ಗೆ ಮಾಡುವಂಥದ್ದು ನಮ್ದೇನು ಆಸ್ತಿ ಇಲ್ಲ, ಸಾರ್ವಜನಿಕ ಆಸ್ತಿ ಎಲ್ರಿಗೂ. ಪ್ರತಿಯೊಬ್ಬರಿಗೂ ಆಸ್ತಿ ಇದೆ. ಸರ್ಕಾರಿ ಕೆಲಸ ದೇವರ ಕೆಲಸ. ಕೈ ಮುಗಿದು ಹೋಗ್ಬೇಕಷ್ಟೆ. ಕೈ ಮುಗಿದ ಅನ್ಸದಲ್ಲ, ಯಾರಿಲ್ಲ. ಮೇಡಮ್ ಅಲ್ಗೂರು ಹೋಗ್ಲಿ ಎಷ್ಟು ಸರ್ಕಾರಿ ಶಾಲೆ ಇದೆ ಅಂತ ಮಾಹಿತಿ ಇದೆ ನಮ್ಮ ಹತ್ರ. ಇಡೀ ತಾಲೂಕು ಅದು ಮಕ್ಕಳು ಸ್ಟ್ರೆಂತ್, ಎಷ್ಟು ಸ್ಕೂಲ್ ಅವೆ, ಎಷ್ಟು ಟೀಚರ್ ಅವೇ, ಎಷ್ಟು ಖಾಲಿ ಅವೆ, ಎಲ್ಲ ಸಿಗ್ತವೆ. ಇಲ್ಲೇ ಭ್ರಷ್ಟಾಚಾರ ಸ್ವಾಮಿ. ಸರ್ಕಾರಿ ಪ್ರೈವೇಟ್ ಶಾಲೆಗಳು ಯಾಕೆ ಇವು? ಸ್ಕೂಲ್ ದುರ್ಬಲ ಸರ್, ಮಕ್ಕಳಿಗೆ ಬರುತ್ತಲ್ಲ, ಅದು ನಿಮಗೆ ತಾನೇ ಬರೋದು. ಬಿಸಿಯೂಟ ನಮಗೆ ಬರಲ್ಲ. ಅಕ್ಷರ ದಾಸೋಹ ಅಂತ ಇದೆ ತಾಲೂಕ್ ಪಂಚಾಯತಿಗೆ 50. ಎಷ್ಟು ನಿಮಿಷಗಳು ಮೇಟು ಏಟು ಜಡ್ಡಿ ಅಂಗಡಿ ಅಲ್ಲಿ ಚೆಕ್ ಔಟ್ ದುಡಿಸೋದು. ಹೌದು ಸತ್ಯ. ಯಾವ ಕಿತ್ತೋದು ಎರಡು ಬಾಲ್ ತಗೊಂಡು ಬೀಳ್ ಬಾಲ್ ಅಂಗಡಿ ಬೆಳೆದೇ ಇಲ್ಲ. ಪ್ರೈವೇಟ್ ಶಾಲೆ ಇನ್ನು ಕಾಮಗಾರಿ ಫುಲ್ ಆಗಿಲ್ಲ, ಪರ್ಮಿಷನ್ ಕೊಟ್ಟಾರ ಅವರು. ಯಾರು ಮೇಡಮ್? ಯಾರು ತಾವು? ಸ್ಕೂಲಿಂದ ಏನು ಮೇಡಮ್ಮ? BDP ಅವ್ರ ಜೊತೆ ಮಾತಾಡೋಣ ಬನ್ನಿ. ಲಿಸ್ಟ್ ಅನ್ನು ಅಲ್ಲೇ ತಗೋ. ಸರ್, ನಾವು ಸಣ್ಣವ್ರೆ, ನಾವು ಕೋಟ್ಯಾಧಿಪತಿ ಅಲ್ಲ. ಇಲ್ಲಿ ಒಂದ್ ನಿಮಿಷ ಹೇಳಿದ್ರಲ್ಲ, ಇವಾಗ ನೀವು ಈ ದೇಶದ ಪ್ರಜೆಗೆ, ಈ ದೇಶದ ಸಂಪತ್ತನ್ನಾಗಲಿ ಇದನ್ನ ಕಾನೂನಾಗಲಿ ಗೌರವಿಸ್ಬೇಕಂತ ನಿಮ್ಗೆ ಇಲ್ವಾ? ಮತ್ತೆ ಯಾರು ಹೇಳ್ತಾರೆ ಕೊಡ್ಬಿಡ್ತಾರೆ. ನೀವೇನು ಹೇಳೋದು ಕೇಳ್ತೀರ? ನಾನು ಏನ್ ಹೇಳೋದು ಕೇಳ್ಬಿಡ್ತೀರಿ ನೀವು? ಅಧಿಕಾರಿಗಳೆಲ್ಲ ಏನಿದೆ ಪ್ರಾಮಾಣಿಕ ಮಾಡ್ಬೇಕು ಸರ್. ಅದನ್ನೇ ಪ್ರಾಮಾಣಿಕ ಅಧಿಕಾರಿ ಅನ್ನೋದು. ನೀವೆಲ್ಲ ಅವ್ರವ್ರು ಮಾಡ್ತಾರೆ ಅಂತ ಹೇಳೋದು ನೀವೆಲ್ಲ ಮಾಡ್ಬೇಕು. ಯಾಕೆ ಕೇಳ್ತಾರೆ? ನಿಮ್ದೇನಿದೆ ಈಗ? ನಿಮ್ದೇನಿದೆ ಕೆಲಸ? ಏನೇನ್ ಮಾಡ್ತೀರಿ? ನಿಮ್ದು ಏನ್ ಬರ್ತದೆ ನಿಮ್ ಕೆಲಸ ಹೇಳಿ ನೋಡಿ. ಅದ್ ಹೇಳಕ್ಕೆ ನಿಮ್ಗೆ ಅದು ರೆಡಿ ಇಲ್ಲ. ಹೇಳಿ ನಿಮ್ ಕೆಲಸ ಏನೇನು ಹೇಳಿ ಆಯ್ತು. ಅದನ್ನೇ ಕೇಳ್ತೀವಿ, ಅದ್ ಬಿಟ್ಟು ನಿಮ್ಗೆ ಕ್ರಾಸ್ ಮಾಡಲ್ಲ ನಿಮ್ಗೆ. ಹೇಳಿ
ಈ ತರ ಆಗಿದೆಯಲ್ಲ. ಈಗ ನಾನು ಒಬ್ಬ ರೈತ ನಾನು ಕೆಲಸ ಪಟ್ಟು ಯಾಕೆ ಬರ್ತಾ ಇದೀನಿ ಹೇಳಿ? ಸಮಾಜ ರೆಡಿ ಮಾಡ್ಬೇಕು, ಎಲ್ಲ ಫುಲ್ ಗೇಟ್ ಕೂತಿದೆ, ಅರ್ಥ ಆಯ್ತಾ? 2 ಲಕ್ಷ 3 ಲಕ್ಷ ಕೊಟ್ಬಿಟ್ಟು ನಮ್ಮ ಬಡ್ರ ಮಕ್ಳು ಓದ್ಸಕ್ಕಾಯ್ತದ? ಕೋಟಿ ಅನುದಾನ ಮಾಡ್ತಾರೆ ಸರ್ಕಾರಕ್ಕೆ, ಏನಾಯ್ತಾ ಇದೆ? ಬಜೆಟ್ ಮನೆ ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದೆ ದುಡ್ಡು? ನೀವೆಲ್ಲ ಶಿಕ್ಷಣ ಇಲಾಖೆಲಿ ಬಂದ್ರೆ ನೀವೆಲ್ಲ ತಗೊಂಡ್ ಮಾಡ್ಬೇಕಲ್ವ, ಎಲ್ಲರೂ ಜವಾಬ್ದಾರಿ ಅಲ್ವಾ? ಅವ್ರು ಹೋಗುತ್ತೆ ಇವ್ರು ಹೋಗುತ್ತೆ, ಒಬ್ರು ಕೈ ನಿಂತ್ಕೊಬಿಟ್ರೆ ಕೆಲಸ ಮಾಡಿಲ್ಲ ಅಂತ ಸುಮಾರು ಒಂದು 50 ವರ್ಷದಿಂದ ಹುಡುಗರಿದ್ದಾರೆ. ಇವತ್ತೇ ಲಾಸ್ಟ್ ಅನ್ಕೊಳ್ಳಿ, ನಾವು ಮತ್ತೆ ಬರ್ತೀವಿ ಅಲ್ಲಿವರೆಗೆ ನಿಮ್ಮ ಕೆಲಸ ಏನು, ನಿಮ್ದು ಏನೇನು ಡಿಪಾರ್ಟ್ಮೆಂಟ್ ಎಲ್ಲ ಕ್ಲೀನಾಗಿ ಹಾಕಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಸರ್ಕಾರಿ ಸಂಬಳ ಎಲ್ಲರೂ ತಗೋತಾ ಇದ್ದೀರಾ, ಸಾರ್ವಜನಿಕ ಎಲ್ಲ ಮಾಹಿತಿ ಕೊಡೋ ರೆಡಿ ಇರಬೇಕು. ಲೈಸೆನ್ಸ್ ಕೊಟ್ಟಿದ್ದೀರಾ, ಪರ್ಮಿಷನ್ ಕೊಟ್ಟಿದ್ದೀರಾ? ನೆಕ್ಸ್ಟ್ ಟೈಮ್ ID ಕಾರ್ಡ್ ಹಾಕಿಲ್ಲ ಅಂದ್ರೆ ಹೇಳ್ತೀವಿ ನಿಮಗೆ, ಇದು ಮಾಡ್ತೀವಿ. ಇವಾಗ ಫೋಟೋ ಹೊಡೆದು ಮಾಡಿ ಫೋಟೋ ನೋಡ್ಕೊಂಡಿದ್ದೀರಾ? ಮಾಡೋಣ, ಹಂಗೆ ಲೈಟ್ ಹೋಗ್ಬಿಟ್ಟು ಬನ್ನಿ, ಬರ್ತಿಲ್ಲ ಬಾ, ಹಂಗೆ ಲೈವ್ ತಗೊಂಡು ಅದು ಇದು ಇಡೋದು ಇದು ಇವರೇ ಅಧಿಕಾರಿಗಳು ಹೆಂಗಾರ ಸರ್ಕಾರಿ ಸ್ಕೂಲ್ಗಳು ವಸ್ತು ನೋಡಿ ಯಾವ ತರ ಇದೆ. ಎಲ್ಲ ಇವ್ರಿಗೇನೋ ಹೊಸ ತಕ್ಕತ್ರೆ ಜೆರಾಕ್ಸ್ ಮಿಷಿನ್ ಒಳ್ಳೆ ಇಲ್ಲೇ ರೀ ತರ ಇದರಾ ಏನಿದು ಮೇಡಮ್, ತಮ್ಮ ಹೆಸರು? ವೀಣಾಶ್ರೀ. ಏನಾಗಿದ್ದೀರಾ? ಏನು ID ಕಾರ್ಡ್ ಇಲ್ಲ, ಪದನಾಮ ಇಲ್ಲ? ಎಷ್ಟು ದಿನ ಆಯ್ತು ಮೇಡಮ್ ಬಂದೆವು? ಹೊಸ್ತಾ ಬಂದಿರ ಅಂತ ಇದ್ದೀರಾ? 1 ವರ್ಷ ಹೊಸ್ತಿನಾ? ಒಂದು ವರ್ಷದಿಂದ ಬೇಕಾ ಮೇಡಮ್? ಏನೋ ಒಂದು ತಿಂಗಳು ಬಂದು ನೋಡ್ತಾ ಇದಾರೆ. ನೀವು ಏನು ಓದಿದ್ದೀರಾ? ನೀವು ಏನು ಓದಿದ್ದೀರಾ? ಅಲ್ಲಿ ಏನು ಉದ್ದ ಇದೆ ಗೊತ್ತಾ ನಿಮಗೆ? ID ಕಾರ್ಡ್ ತಗೊಳಕ್ಕೆ 1 ವರ್ಷ ಬೇಕಾ ಮೇಡಮ್? ಸ್ಕೂಲಲ್ಲಿ ಅಡ್ಮಿಷನ್ ಆದ ಮಕ್ಳಿಗಂತ ಕೊಡ್ತಾರೆ. ಸರ್ಕಾರಿ ಕೆಲಸದ ಮೇಲೆ ನಿಮ್ಗೆ ಗೌರವ ಇದೆಯಾ ಇಲ್ವಾ ನಿಮಗೆ? ಮತ್ತೆ ID ಕಾರ್ಡ್ ಎಲ್ಲ ಹಾಕೋದು ಮೇಡಮ್? ನಾವು ಬಂದು ಕೂತ್ಕೋಬೋದು ನಿಮ್ಮ ಸೈಟಲ್ಲಿ? ಹಂಗಾದ್ರೆ ಪಬ್ಲಿಕ್ ಅಂತ ತಿಳ್ಕೊಬೋದಲ್ಲ ನಾವು, ನೀವೇನು ಅಂತ ಗೊತ್ತಾಗಲ್ಲ ನಮಗೆ. ಪೊಲೀಸ್ ಲಾಯರೆಲ್ಲ ಕೋಟ್ ಹಾಕೊಂಡು ಯಾಕೆ ಹೋಗ್ತಾರೆ? ಐಡೆಂಟಿಫೈ ಇಲ್ವಾ ಅವ್ರಿಗೆ? ನಾವು ಬಂದು ಕೂತ್ಕೋಬೋದಲ್ಲಿ? ನಿಮಗೆಲ್ಲ ನೋಟಿಫಿಕೇಶನ್ ಯಾರು ಕೊಡೋಲ್ಲ, ಯಾರು ನಿಮ್ಗೇನು ಯಾರು ಕೇಳೋರು ಹೇಳೋರು ಯಾರು ಇಲ್ವಾ ನಿಮಗೆ? ನಿಮ್ಮ ಇಷ್ಟ ಬಂದ ಮಾಡ್ಬೋದಾ ಸರ್ಕಾರಿ ಕಚೇರಿ ಅಂದ್ರೆ? ಅಲ್ಲ, ನೀವು ಹೇಳ್ತಾ ಇದ್ರಲ್ಲ 1 ವರ್ಷದಿಂದ ID ಕಾರ್ಡ್ ಕೊಟ್ಟಿಲ್ಲ ಮಾಡ್ತಾರೆ ಅಂತ ಯಾವ ರೀತಿ ಹೇಳ್ತಾರೆ? ನೆನ್ನೆ ಬಂದಾಗ ಹೇಳ್ತಾರೆ, ಇಲ್ಲ ನೆನ್ನೆ ಬಂದ್ರೂ ಹೊಸ ವರ್ಷಕ್ಕೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಇದೆ ಹೇಳಿ? ನೀವೇ ನಿಮ್ಮ ಮಕ್ಳು ಸೇರಿಸಲ್ಲ ID ಕಾರ್ಡ್ ಅಲ್ಲೇ ಕೊಡಲ್ವಾ 1 ವಾರಕ್ಕೆ? ಇಲ್ಲಿ ಲೈವ್ ಆಗ್ತಾ ಇದೆ, DC ಅವ್ರು ಕಳಿಸಿದ್ರೆ ಕರೆಕ್ಟಾಗಿ ಹೇಳಿ. ನಿಮ್ಮ ಹತ್ರ ID ಕಾರ್ಡ್ ಇದ್ದು ಆಗ್ತಿಲ್ವಾ? ನಿಮ್ಗೆ ID ಕಾರ್ಡೇ ಕೊಟ್ಟಿಲ್ವಾ? ಅವ್ರಿಗೆ ಇವಾಗ ನಮ್ಮ ಇಲ್ಲಿ ಹೋಗಿರ್ತಾರೆ, ನೀವು ಹೇಳಿಬೇಕು ಇವಾಗ ಬಂದಿದ್ದು KRS ಪಾರ್ಟಿ ಅವರು ಅಂತ. ನಾವು ID ಕಾರ್ಡ್ ಕೇಳ್ತಾರೆ, ID ಕಾರ್ಡ್ ನಮಗೆ ಬಿದ್ದು ಮಾಡಿ ಅಂತ ಹೇಳಿ ಪ್ರೆಸೆಂಟ್ ಮಾಡಿ. ಮಕ್ಕಳ ಥರ ಆನ್ಸರ್ ಮಾಡ್ತಿರಲ್ಲ, ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಐತೆ. ನೀವು ID ಕಾರ್ಡ್ ಬದನಾಮ ಹಾಕೊಂಡು ಗೌರವಿತವಾಗಿ ಎಲ್ಲರೂ ಕರ್ಕೊಂಡು ಕುಣಿಸ್ಕೊಂಡು ಮಾತಾಡಬೇಕು. 1 ವರ್ಷ ಆಯ್ತು ಅಂತ ಹೇಳ್ತಿಲ್ಲ ID ಕಾರ್ಡ್ಗೆ. ಏನು ನಿಮ್ಮದು ಎಲ್ಲಿ ಏನೇನು ಕೆಲಸ ಮಾಡ್ತಾ ಇರೋದು? ನಿಮ್ದು ಏನು ಬರ್ತದೆ ನಿಮ್ಮದು? ಏನೇನು ಕೆಲಸಗಳು ಬರ್ತವೆ? ಅಲ್ಲ, ಅದೇನೇನು ಅಂತ ಕೆಲಸಗಳು ಬಿಡಿಸಿ ಹೇಳಿ ಅದ್ರ ಬಗ್ಗೆ. ಪ್ರೈವೇಟ್ ಸ್ಕೂಲ್ಸ್ ಓಕೆ. ಏನಾದ್ರು ಪ್ರಾಬ್ಲಮ್ ಇದೆ ತಂದು ಕೊಡ್ತಾರೆ, ಅದಕ್ಕೆ ಲೆಟರ್ ಹಾಕ್ತೀನಿ. ಆಮೇಲೆ RT ರಿಯಂಬರ್ಸ್ಮೆಂಟ್ ಅಮೌಂಟ್ ಕ್ಲೈಮ್ ಮಾಡೋದಕ್ಕೆ ಅದು. ಆಮೇಲೆ ನೀವು ಖಾಸಗಿ ಶಿಕ್ಷಣ ಸಂಸ್ಥೆ ಅವ್ರ ಪರವಾಗಿ ಸರ್ಕಾರದಿಂದ ಕೆಲಸ ಮಾಡಿಕೊಡೋದಾ? ಹಾಂ, ಖಾಸಗಿದು ಇದು ಗೌರ್ಮೆಂಟ್ ಸ್ಕೂಲ್ಗೆ? ಗವರ್ನಮೆಂಟ್ ಸ್ಕೂಲ್ಸ್ ಸೆಕ್ಷನ್ ಅನ್ನು ಕೊಟ್ಟಿಲ್ಲ. ಖಾಸಗಿ ಇದ್ದಾರ ಸೆಕ್ಷನ್ ಅಲ್ಲಿ ಯಾರು ಕೊಟ್ಟಿದಾರ ಅಂತ ಕೇಳ್ತಿರೋದು ನಾವು. ಅದೇ JPT ಸ್ಕೂಲ್ಸ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲ್ಗಳಾದ್ರೆ ಚೆನ್ನಾಗಿ ಮಾಡ್ತೀರಾ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಾಕ್ಲಾಕ್ಸ್ತೀರಾ. ಅವರೆಲ್ಲ ಕನ್ನಡ ಬೆಂಚ್ ಕೊಡ್ತಾರೆ. ಏನೋ ಒಟ್ಟಲ್ಲಿ ಪ್ರಾಮಾಣಿಕವಾಗಿ ಮಾಡಿ, ಯಾರ ಮೇಲೆ ಅಲ್ಲ, ಸೀರಿಯಸ್ ಹೇಳ್ತಾ ಇದ್ದೀನಿ ಕೇಳಿ. ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಗೌರವತೆ ಬದುಕಬೇಕು. ನೀವು ಆಗಲಿ ನಾವಾಗಲಿ ಎಲ್ಲರೂ ಸಮಾನತೆ ಬದುಕಬೇಕು. ಅಂದರೆ ನೀವು ಕಾನೂನು ಕಾಪಾಡೋ ಅಧಿಕಾರಿಗಳು ಅದು ತಿಳ್ಕೊಂಡು ಯಾರ ಮೇಲಧಿಕಾರಿ ಯಾರು ಕೊಟ್ಟರು ಯಾರು ಹೇಳಿದ್ರು ಅನ್ನೋದಿಲ್ಲ. ಅಲ್ಲಿ ಏನಿದೆ ಕಾನೂನು ಪ್ರಕಾರ ಮಾಡಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗದಂಗೆ ಸಾರ್ವಜನಿಕರಲ್ಲಿ ಪ್ರೈವೇಟ್ ಆಗಲಿ ನ್ಯಾಯಯುತವಾಗಿ ಕೆಲಸಗಳು ಮಾಡಬೇಕು. ಮತ್ತು ನೀವು ಎಲ್ಲಿ ಬರ್ತಿರೋ ಸಿಸ್ಟಮ್ಗೆ ಅಲ್ಲಿ ನೀವು ವ್ಯವಸ್ಥಿತವಾಗಿ ಏನು ಕಾನೂನು ಪಾಲನೆ ಮಾಡಬೇಕು. ಯೂನಿಫಾರ್ಮ್ ಹಾಕೋದಿದ್ರೆ ಯೂನಿಫಾರ್ಮು, ID ಕಾರ್ಡ್ಗಳು, ಪದನಾಮಗಳು ಇದು ಹಾಕಬೇಕು. ಸಾರ್ವಜನಿಕ ನಿಧಾನ ಕೂತ್ಕೊಂಡು ಏನಿದೆ ಅದು ನಮ್ಗೆ ಅರ್ಥ ಮಾಡಿಸ್ಬೇಕು. ನಾವು ಬಂದರೆ ನಮ್ಮನ್ನೇ ಹಿಂಗೆ ನಗ್ತಿದ್ರಲ್ಲ, ಇನ್ನು ಬೇರೆ ಬಂದರೆ ಯಾವ ರೀತಿ ಮಾಡ್ತಾರೆ ಏನೋ ಅರ್ಥನೇ ಆಗ್ತಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಆ ಥರ ರಿಪೀಟ್ ಆಗ್ಬಾರ್ದು. ನಿಮ್ಮ ID ಕಾರ್ಡ್ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಯಾರಿದ್ದಾರೆ ಹೇಳಿ, ಅವ್ರ ನಂಬರ್ ಕೊಡಿಲ್ಲ ಮಾತಾಡ್ತೀವಿ ನಾವು. ನಿಮ್ಮ ಕೈಲಿ ಮಾತಾಡೋಕ್ಕಾಗಿಲ್ಲ, ಮಾತಾಡ್ತೀವಿ, ನಂಬರ್ ಕೊಡಿ, ಮಾತಾಡಿ. ನೆಕ್ಸ್ಟ್ ಟೈಮಲ್ಲಿ ನೀವು ಬರಲಿಲ್ಲ ಅಂದರೆ ನಾವು ಇದು ಮಾಡ್ತಾಯಿದ್ವಿ. ಏನು ಹೇಳಿ, ನಮ್ಮ ಪಕ್ಷದಲ್ಲಿ ನಿಮಗೆ ಇಷ್ಟು ಇವಾಗಂತೂ ಒಂದ್ಸತಿ ಹೇಳಿದ್ದೀವಿ, ಇದಕ್ಕೆ ಕೇಳಿಲ್ಲ ಅಂದರೆ ನಾವು ನಿಮ್ಗೆ ಸನ್ಮಾನ ಮಾಡಬೇಕಾಯ್ತದೆ. ಇಂಥ ಅಧಿಕಾರಿಗಳು ಇವರು ಇವಾಗ ID ಕಾರ್ಡ್ ಅಂದ್ರೇನು, ಸರ್ಕಾರದ ಗೌರವ ಅಂದ್ರೆ ಏನು, ಇದು ಮಾಡಲ್ಲ ಅಂತ ನಾವು ಕೇಳ್ತೀವಿ. ಇಲ್ಲಿವರೆಗೂ ಯಾರು ನಿಮಗೆ ಮೇಲಧಿಕಾರಿಗಳು ಯಾರು ಬರೋದು, ಲೋಕಾಯುಕ್ತವರು
ಯಾರು ಬರೋದು ನಿಮ್ಗೆ ಪ್ರೆಜರ್ ಮಾಡೋದಿಲ್ಲ ಹಾಕಲ್ಲ ಅಂತ ಯಾರು ಕೇಳಿಲ್ಲ ಇಲ್ಲಿವರೆಗೂ. ಲೋಕಾಯುಕ್ತರು ಇಲ್ವೇನೋ ಅಷ್ಟು ಮಳವಳ್ಳಿ ತಾಲೂಕಲ್ಲಿ ನನ್ನ ಪ್ರಕಾರ. ನಿಮ್ಮ ಮೇಲಧಿಕಾರಿಗಳು ಯಾರು ಪ್ರಶ್ನೆ ಮಾಡಿಲ್ವ? ಯಾವತ್ತು ಹಿಂಗೆ ಕೇಳಿಲ್ವ ನಿಮ್ಮನ್ನ? ಒಂದು ವರ್ಷದಿಂದ ಯಾರು ಬಂದಿಲ್ಲ ಮೇಡಮ್ ನಿಮಗೆ ನಿಮ್ಮ ಪ್ರಕಾರ? ಇಲ್ಲಿ ನಿಮ್ಮ ಮೇಲಧಿಕಾರಿ ಇದ್ದಾರೆ ತಾನೆ ನಿಮಗೆ ಕ್ವಶನ್ ಮಾಡೋಕ್ಕೆ? ಅವ್ರು ಯಾವತ್ತು ಕೇಳಿಲ್ವ ಐ ಡಿ ಕಾರ್ಡ್ ಹಾಕಿಲ್ಲಮ್ಮ ನೀತು ಗಾಡಿಲ್ಲ ಅಂತ? ಹೆಂಗಿದ್ದು ಹೆಂಗೆ ಬತ್ತಿ ಹಂಗೆ ಹೋಗಮ್ಮ ಅಂತ ಹೇಳಿದಾರಾ? ಮೋಸ್ಟ್ಲಿ ಅವರೇ ಹಾಕಲ್ಲ ಅಂತ ಕಾಣುತ್ತೆ ಅಷ್ಟಕ್ಕೆ. ಇವರು ಪಾಲಿಸಲ್ಲ. ಅವರು ಮಾಡ್ಸೋದೇ ಕೊಟ್ಟು ಆಯಿತು, ಫಸ್ಟ್ ಟೈಮು ಗೊತ್ತಿದ್ರೆ ಮಾಡಿದಿರಾ? ಇದು ಲೈವ್ ಇರ್ತದೆ, ಇದು ನಾವು ಡಿಜಿಟಲ್ ಅಂತ ಮಾಡೋದು ಇರ್ತದೆ. ನೆಕ್ಸ್ಟ್ ಬರೋಟ್ಟು ಇರಲ್ಲ ಅಂದರೆ ನಿಮಗೆ ಸನ್ಮಾನ ಮಾಡಬೇಕಾಯ್ತದೆ ಖುದ್ದು. ಎಲ್ಲ ಹೇಳ್ತಾರೆ ಯಾರ್ಯಾರು ಅಷ್ಟೇ ಮುಲಾಜಿಲ್ಲ. ಹಾಂ. ಸರ್ಕಾರಿ ಶಾಲೆಗಳು ಈ ರೀತಿ ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಹೆಂಗಿದ್ದಪ್ಪ ನೋಡಕ್ಕೆ ಬರೋಲ್ಲ ಕೇಳಿದ್ರೆ ಪ್ರಶ್ನೆ ಮಾಡೋದು ಹೊಟ್ಟಬೇಕು ನೋಡಿವಲ್ಲ. ಇದು ಮಾರ್ಕೆಸಿಂಗ್ ಇರುತ್ತೆ ಮನೆ ಫಸ್ಟ್ ಕ್ಲಾಸ್ ಹೆಂಗ್ ಮುಡಿಕೊಂಡವ್ರೆ ಅಂತ ಕಸ ಹೊಡಿಯೋರಿಲ್ವಾ? ಬಿಜೆಪಿ ಕಸ ಹೊಡಿಯೋರಿಲ್ಲ. ಈಗ DDP ಅವ್ರಿಗೆ ಫೋನ್ ಮಾಡ್ಬೇಕಂದ್ರೆ ಹೇಳಿದ್ದೀವಿ. ಆದಳಿಲಿ ಗ್ರಾಮದಲ್ಲಿ ವಿಚಾರವಾಗಿ ಮಾತಾಡಿ BO ಹತ್ರ ಶಿಕ್ಷಣ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಮಕ್ಕಳು ಸರ್ಕಾರಿ ಮಕ್ಕಳು ಕಳಿಸೋದಂದ್ರೆ ಇವ್ರ ಮಕ್ಳ ಥರ ನೋಡ್ಕೋಬೇಕು ಶಿಕ್ಷಣಾಧಿಕಾರಿಗಳು. ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿ ಶೌಚಾಲಯ ಇದೆಯೋ ಮಕ್ಕಳಿಗೆ, ಯಾವ ರೀತಿ ಅಭಿವೃದ್ಧಿ ಇದೆಯೋ ಮಕ್ಕಳಿಗೆ ಊಟ ಕೊಡುವಂಥ ವ್ಯವಸ್ಥೆ ಕರೆಕ್ಟಾಗಿ ಅಂತ ನೋಡಬೇಕು. ಯಾಕೆಂದರೆ ಇತ್ತೀಚಿನ ಬಿಸಿ ಊಟದಲ್ಲಿ ಕಳಪೆ ಮಟ್ಟದ ಬಿಸಿ ಊಟ ಕೊಡ್ತಾವ್ರ. ಅಕ್ಕಿಗಳಲ್ಲಿ ಈಗ ನಡೆಯುವಂಥ ಉತ್ತರ ಕರ್ನಾಟಕದಲ್ಲಿ ಹುಳಗಳೈತೆ. ಇವ್ರ ಮಕ್ಕಳು ಮಾತ್ರ ಖಾಸಗಿ ಸ್ಕೂಲ್ಗೆ ಸೇರಿಸೋದು, ನಮ್ಮ ಮಕ್ಕಳು ಮಾತ್ರ ಇದು ಸರ್ಕಾರಿ ಶಾಲೆಗೆ ಹೋಗೋದು. ಎಲ್ಲಿ ನ್ಯಾಯ ಎಲ್ಲಿದೆ? ಇಲ್ಲಿ ಇರುವಂಥ ವ್ಯವಸ್ಥೆ ನೋಡಿ. DDP ಅವರು ಬಂದು ಇದ್ರ ಬಗ್ಗೆ ಗಮನಿಸಬೇಕು. ಇಲ್ಲಿರುವಂಥ ಆಫೀಸ್ಗೆ ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಬಿಲ್ಡಿಂಗ್ಗೆ ಬಿದ್ದೋಗ್ತದನ್ರಿ. ಶಿಕ್ಷಣ ಇಲಾಖೆಯಲ್ಲಿ ಹೇಳ್ತಾರೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರು ನಮ್ಮ ಶಿಕ್ಷಣದಲ್ಲಿ ಯಾವುದು ಸಹ ಮುಚ್ಚಳ ಅಂತ ಇಲ್ಲೇ ಒಂದಷ್ಟು ಲಿಸ್ಟ್ ನೋಡ್ದು. ಎಲ್ಲ ನೆಲ ಸಮ ಮಾಡಕ್ ಮಾಡ್ತಾರೆ, ಮಕ್ಕಳಿಲ್ಲ, ಅದಕ್ಕೋಸ್ಕರ ಎಲ್ಲ ಬಿಲ್ಡಿಂಗ್ ನೆಲ ಸಮ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎಲ್ಲ ನೆಲ ಸಮ ಮಾಡಿದ್ದಾರೆ. ಸರ್ಕಾರಿ ವಾಹನ ನೋಡಿ ಏನಾಗೈತೆ. ಆದ್ರಿಂದ ಮುಂದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಸಚಿವರು ಯಾವುದೇ ರೀತಿಯ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು. ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು ಅಂದ್ರೆ ನಿಮ್ಮ ಸರ್ಕಾರದಿಂದ ಆದೇಶ ಆಗಬೇಕು. ಸರ್ಕಾರಿಗೆ ಹೋಗುವಂತ ಮಕ್ಕಳುಗಳಿಗೆ ರೇಷನ್ ಕಾರ್ಡ್ ಕೊಡಬೇಕು. ಯಾವ ಖಾಸಗಿ ಯಾರು ಸೇರಿಸ್ತಾರೆ ರೇಷನ್ ಇದು ರದ್ದು ಮಾಡಿ ಅವರೇ ಬುದ್ಧಿ ಕಲಿತಾರ. ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳು ಖಾಸಗಿ ಹೋಗ್ಬೇಕು, ನಮ್ಮ ರೈತರ ಮಕ್ಕಳು ಮಾತ್ರ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾ? ಅವ್ರಿಗೂ ಇದು ಮಾಡಬೇಕು. ಅವ್ರ ಮಕ್ಕಳು ಸಹ ಸರ್ಕಾರಿ ಶಾಲೆಗೆ ಹೋದ್ರೆ ಖಾಸಗಿಯ ವ್ಯಕ್ತಿ ಇರುವಂತ ಶಾಲೆಗಳು ಮುಚ್ಚಬಹುದು. ಆದ್ರಿಂದ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಮನಿಸಬೇಕು. ಕೂಡಲೇ ನೀವೆಲ್ಲ ಒಂದು ಡಿಸೈಡ್ ಮಾಡಿ ಸರ್ಕಾರಕ್ಕೆ ಮನೆ ಕೊಡಬೇಕು. ನೋಡಿ ನಿಮ್ಮ ಮಳವಳ್ಳಿಯ ಮಾನ್ಯ ಶಾಸಕರ ನೋಡ್ರಿ ಯಾವ ರೀತಿ ಇದೆ ಇದು ಸ್ಕೂಲು. ಬನ್ನಿ ನಮ್ಮ ಹಳ್ಳಿಗಳಿಗೆ ಬನ್ನಿ, ಯಾವ ಸ್ವಚ್ಛತೆ ಇಟ್ಕೊಂಡವ್ರು ನೋಡ್ರಿ. ಮಕ್ಕಳೆಲ್ಲ ಶುದ್ಧವಾಗಿ ಇಟ್ಕೊಂಡಿರ್ತಾರ. ನಿಮ್ಮ ಆಫೀಸಲ್ಲಿ ಎಲ್ಲ ಗಲೀಜು, ಸ್ವಚ್ಛತೆ ಇಲ್ಲ. ಬಿಲ್ಡಿಂಗ್ ಒಳಗಡೆ ಹೋದ್ರೆ ಭಯ ನಮ್ಗೆ, ಬಿಲ್ಡಿಂಗ್ ಏನಾದ್ರು ಬಿದ್ದೋದ್ರೆ ನಾವೇನ್ ಮಾಡೋದು ಅಂತ ಆ ರೀತಿ ಮಟ್ಟದಲ್ಲಿದೆ. ಅದರಿಂದ ಈ ಕೂಡಲೇ ಶಿಕ್ಷಣ ಅಧಿಕಾರಿಗಳು ಇದ್ರ ಬಗ್ಗೆ ಗಮನಿಸಬೇಕು.